ರಸ್ತೆ ಬದಿ ಸಾಗ್ತಾ ಇದ್ದ ಮಹಿಳೆಗೆ ಗುದ್ದಿದ ಕಾರು. ಡಿಕ್ಕಿಯ ರಭಸಕ್ಕೆ ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಸಾವು. ರಸ್ತೆ ಬದಿಯಲ್ಲಿ ಸಾಗ್ತಾ ಇದ್ದ ಮಹಿಳೆಯರಿಗೆ ಹಿಂಬದಿಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಅಮಾಯಕ ಮಹಿಳೆಯರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 60 ವರ್ಷದ ತಿಮ್ಮಕ್ಕ, 33 ವರ್ಷದ ಯಶೋಧ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೊಮ್ಮಸಂದ್ರ ಗ್ರಾಮದ ಇಬ್ಬರು ಮಹಿಳೆಯರು ಜಾನುವಾರುಗಳಿಗೆ ಹುಲ್ಲನ್ನ ತರಲು ಹೋಗಿದ್ದ ವೇಳೆ ವೇಗವಾಗಿ ಬಂದ ಕಾರು ಮಹಿಳೆಯರಿಗೆ ಗುದ್ದಿದೆ. ಮಹಿಳೆಯರಿಗೆ ಕಾರು ಗುದ್ದಿದ ಬಳಿಕ ಮನೆಯ ಕಾಂಪೌಂಡ್ಗೂ ಕೂಡ ಗುದ್ದಿದೆ. ಕಾರು ಗುದ್ದಿದ ರಭಸಕ್ಕೆ ಮಹಿಳೆಯರಾದ ತಿಮ್ಮಕ್ಕ, ಯಶೋಧಮ್ಮ ಸ್ಥಳದಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಅಲ್ಲದೆ ಕಾರು ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇನ್ನು ದಿನಗೂಲಿ ಮಾಡಿ ಇಬ್ಬರು ಮಹಿಳೆಯರು ಜೀವನವನ್ನ ಮಾಡ್ತಾ ಇದ್ದು, ಕಾರು ಚಾಲಕನ ಎಡವಟ್ಟಿಗೆ ಇಬ್ಬರು ಅಮಾಯಕ ಕುಟುಂಬಗಳು ಬೀದಿಗೆ ಬೀಳುವಂತಾಗಿದೆ. ಮೃತ ಯಶೋಧ ಎಂಬುವವರಿಗೆ ಚಿಕ್ಕ ವಯಸ್ಸಿನ ಮಗಳಿದ್ದು, ಹೆತ್ತಮ್ಮನನ್ನ ಕಳೆದುಕೊಂಡು ಅನಾಥವಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೊತೆಗೆ ಅಪಘಾತಗಳಾಗಿ ತುಂಬಾ ಸಮಯದ ಬಳಿಕವೂ ಯಾವೊಬ್ಬ ಅಧಿಕಾರಿಯೂ ಈ ಕಡೆ ಬಂದಿಲ್ಲ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ದಿನ ಕೂಲಿ ಮಾಡೋ ಮನುಷ್ಯರು, ಪಾಪ ಹಸುಗುಲ್ ತರಕ್ ಹೋಗಿದ್ರೆ ಈ ಕೆಲಸ ಮಾಡಿದಾರೆ. ಅವನು ರ್ಯಾಶ್ ಡ್ರೈವ್ ಮಾಡಿ ಈ ತರ ಸಾಯ್ತಾರೆ. ಆ ಮಗುಗೆ ಯಾರು ಮುಂದೆ ದಿಕ್ಕು? ಅವ್ರಿರೋದು 3 ಜನ ಫ್ಯಾಮಿಲಿ. ಆ ಮಗು ಯಾರು ಆಗ್ತಾರೆ ಹೇಳಿ? ಇಷ್ಟೊತ್ತಾದ್ರೂ ಯಾರ ರಿಯಾಕ್ಷನ್ ಮಾಡ್ಲಿಲ್ಲ. ಅವ್ರನ್ನ ಈ ತರ ಮಾಡ್ತಿದಾರಲ್ಲ, ಬಡಪಾಯಿಗಳಿಗೆ ಈ ತರ ಮಾಡಿದ್ರೆ ಸಾಮಾನ್ಯ ಜನರು ಹೆಂಗ್ ಬದುಕೋದು ನಾವುಗಳು? ಅವರು ಹುಲ್ಗೆ ಹೋಗಿದ್ರು. ಹುಲ್ಲು ತರ್ತಾ ಇರುವಾಗ ಇವ್ರು ಹೋಗಿ ಗುದ್ದಿರೋದು. ನಮ್ಮಂತ ಜನಗಳಿಗೆ ನ್ಯಾಯವೇ ಇಲ್ವಾ? ಈ ತರ ಆಟಾಡಿಸ್ತಾ ಇದ್ದಾರಲ್ಲ, ಇಷ್ಟೊತ್ತಾದ್ರೂ ಅವ್ನ ಅರೆಸ್ಟ್ ಮಾಡ್ಲಿಲ್ಲ, ಯಾವ್ದು ಇಲ್ಲ. ನಮ್ಮ ಅಕ್ಕ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ? ಹೆಂಗ್ ಓಡಾಡ್ಬೇಕು ಜನಗಳು ಹೇಳಿ ಹೋಗ್ಲಿ? ಒಂದು ಹಳ್ಳಿ, ಅದು ಸಿಟಿನೂ ಅಲ್ಲ. ಅದು ಈ ತರ ಮಾಡ್ತಿದ್ದಾರೆ, ಇದು ಸರಿನಾ? ಏನ್ ಹೇಳ್ತೀವಿ? ಬಂದ್ ಮಾತಾಡ್ತೀನಿ ಅಂದ್ರೆ ಮಾತಾಡೋದ್ರ ಪ್ರಶ್ನೆ ಬೇಕಾಗಿಲ್ಲ ನಮ್ಗೆ. ಇವಾಗ ಮಗುಗ್ ಯಾರ್ ದಿಕ್ ಕೇಳಿ? ಪಾಪ ತಾಯಿನೇ ಹೆಚ್ಚು, ತಂದೆ ಅಲ್ಲ. ತಾಯಿನೇ ಇಲ್ದ್ಮೇಲೆ ಆ ಮಗು ಬದುಕೋದು ಹೇಗೆ? ಅದಕ್ಕೊಂದೇ ಮಗು. ಅಲ್ಲ, ಅವ್ರ ಕುಟುಂಬಸ್ಥರು ಯಾರೇ ಇದ್ರು ಮನೆಯಲ್ಲಿ? ಅಪ್ಪ, ಈಕೆ, ಅವ್ರು ಏನೇನ್ ಕೆಲಸ ಮಾಡಿದ್ರು? ಅವ್ರ ತೋಟದ ಕೆಲಸ, ಕೂಲಿ ಮಾಡ್ತಾರೆ ಸರ್. ದಿನ ಕೂಲಿ ಮಾಡ್ತಾರೆ. ಬೆಳಗ್ಗೆ ಹೋಗ್ತಾರೆ, ಮಧ್ಯಾಹ್ನ ಬರ್ತಾರೆ, ಮತ್ತೆ ನೋಡ್ಕೊಂತಾರೆ, ಹಸು ನೋಡ್ಕೊಂತಾರೆ. ಕಷ್ಟ ಜೀವಿಗಳಿಗೆ ಈ ತರ ಆದ್ರೆ ವಿಕಾರವಾದ ಅಪಘಾತ ಆಗಿದೆ ಸರ್. ಬಾಡಿನೇ ಉಲ್ಟಾ ತಿರುಗಿದೆ. ಪಾಪ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್. ಇನ್ನು ಇಷ್ಟೊತ್ತಾದ್ರೂ ಯಾವ್ದು ತಗೋತಾ ಇಲ್ಲ. ಪೊಲೀಸರು ಇವಾಗ ಎತ್ಕೊಂಡು ಹೋಗಿ ಇಲ್ಲೇ ಬಿಡಿ ಅಂತಾರಲ್ಲ. ನಾವೇನ್ ಮಾಡ್ಬೇಕು ಹೇಳಿ? ಇವಾಗ ತಗೊಂಡೋಗಿ ನಾವೇನ್ ಮಾಡ್ಬೇಕು? ಆ ಮಗುನ್ ಯಾರು ನೋಡ್ಕೊಂತಾರೆ ಹೇಳಿ? ಕೆಲ್ಸಕ್ಕೆ ಹೋಗಿ ಬಂದ್ರು, ಮನೆಗೆ ಬಂದು ಮತ್ತೆ ಹುಲ್ ತರಕ್ ಹೋದ್ರು. ಹುಲ್ ತಗೊಂಡು ಅವಾಗ ತಾನೇ ಬರ್ತಾ ಇದ್ರು. ನಮ್ಮ ಮನೆ ಹಿಂದೆನೆ ಇರೋದು. ನಮ್ಮ ಮನೆ ಹಿಂದೆ ಇತ್ತು, ಇನ್ನೊಂದ್ ಸ್ವಲ್ಪ ಮುಂದೆ ಬಂದ್ರು ಅವರು. ಬಂದಿದ್ದ ಸ್ಪೀಡಲ್ಲಿ, ಕಾರ್ ಬಂದಿದ್ದ ಸ್ಪೀಡಲ್ಲಿ ಅದು ಒಂಥರ ರಾಕೆಟ್ ಬಂದಂಗ್ ಬಂದಿದ್ದು. ಅವ್ರ ಸೈಡಲ್ಲಿ ಹೋಗ್ತಾ ಇದ್ರು, ಹುಲ್ಲು ಎತ್ಕೊಂಡು ಸೈಡಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಬಂದು ಹೊಡೆದ ಏಟಿಗೆ ಅಲ್ಲಿಂದ ಹೋದವರು ಸುಮಾರು ಒಂದು 150 ಅಡಿ ದೂರದಲ್ಲಿ ಬಿದ್ದವ್ರೆ ಸರ್. ಅವರು 150 ಮೀಟರ್ ಅಲ್ಲಿ ಅಷ್ಟು ದೂರದಲ್ಲಿ ಅಡಿಯಲ್ಲಿ ಬಿದ್ದವ್ರೆ. ಅವ್ರು ಬಿದ್ದವ್ರೆ ಅಂತಂದ್ರೆ ಎಷ್ಟು? ಒಬ್ರು ಯಶೋಧ ಅನ್ನೋರು ಹೋಗಿ ಕಾಂಪೌಂಡ್ ಕೊಡದು, ಕಲ್ಯಾಣ ಕಾಂಪೌಂಡ್ ಕೊಡದು ಮತ್ತೆ ಈ ಕಡೆ ಬಿದ್ದವ್ರೆ. ತಿಮ್ಮಕ್ಕ ಅನ್ನೋರು ಮರ ಕೊಡದು ಮತ್ತೆ ಆ ಸಂಧಿಯಲ್ಲಿ ಹೋಗಿ ಬಿದ್ದಿದ್ದ ಏಟಿಗೆ ಈ ತರ ತಲೆ ಹಿಂಗ್ ಬಿದ್ದೈತೆ. ಸಂಧಿ ಒಂದಿಷ್ಟೇ ಸಂಧಿ ಇರೋದು. ಸಂಧಿಯಲ್ಲಿ ಬಿದ್ದಿದ್ದಕ್ಕೆ ತಲೆ ಮೆದ್ಲೆಲ್ಲ ಈಚೆ ಬಂದೈತೆ. ಅಮ್ಮನ್ ಇವತ್ತು ಯಾರು ಸರ್ ಅವ್ರು ನೋಡೋರು? ಅವ್ರ ಗಂಡ ನೋಡಿದ್ರೆ ಅಂಗವಿಕಲರು, ಯಾರು ನೋಡೋರಿಲ್ಲ, ಮಾಡೋರಿಲ್ಲ. ಅಮ್ಮ ಕೂಲಿ ಮಾಡ್ಬೇಕಾಯ್ತು, ಅವ್ರ ಜೀವನ ಮಾಡ್ಬೇಕಾಗಿತ್ತು. ಆ ಮಗು ನೋಡಿದ್ರೆ ಇನ್ನು ಚಿಕ್ಕ ಮಗು, ಯಶೋಧ ಅನ್ನೋ ಹುಡುಗಿದು. ಆ ಹುಡುಗಿ ಕೂಲಿ ಮಾಡಿ ಆ ಮಗುನ್ ಸಾಕಬೇಕಾಗಿತ್ತು. ಇವತ್ತು ಅವ್ರಿಗೆಲ್ಲ ಯಾರು ಸರ್ ಜೀವನ ಕೊಡೋರು? ಅವ್ರಿಗೆ ದೇವಗನಹಳ್ಳಿ ಅಂತೆ ಸರ್ ಅವ್ರದ್ದು. ದೇವಗನಹಳ್ಳಿ ಸರ್. ಕುಡ್ದವ್ರೆ ಬಿಟ್ಟವ್ರೆ, ಅದನ್ನ ಅವ್ರು ನೋಡ್ಲಿಲ್ಲ. ಆದ್ರೂ ಕಾರಲ್ಲೇ ಇದ್ದ ಅವನು. ಆಮೇಲೆ ಎಳೆದ್ರು, ಈಚೆ ಎಳೆದು ಡೋರ್ ತೆಗೆದು ಈಚೆ ಎಳೆದ್ಮೇಲೆ ಮತ್ತೆ ಕದಲಿಸ್ತಾರೆ. ಆರಾಮಾಗಿ ಕಣ್ಬಿಟ್ಟ ಅವನು. ಆಮೇಲೆ ಹಾಸ್ಪಿಟಲ್ ಹಾಕೊಂಡೋದ್ರು ಅವನ್ನ. ಯಾಕೆ ಇಲ್ಲೆಲ್ಲ ಆಕಾಶ್ ಹಾಸ್ಪಿಟಲ್ ಇರ್ಲಿಲ್ಲ? ಇಲ್ಲೆಲ್ಲ ತೋರಿಸಬಾರ್ದಾಗಿತ್ತಾ?
ಸಿಟಿಗೆ ಹೋಗ್ಬೇಕಾಗಿತ್ತ, ಆಯ್ತು ಮಾಡ್ದ, 2 ಜೀವ ಒಂದೇ ಒಂದ್ ಸೆಕೆಂಡ್ ಅಲ್ಲಿ 2 ಜೀವನ ಇಟ್ಕೊಂಡಲ್ಲ, ಇವತ್ತು ಅವ್ರಿಗೇನು ಪರಿಹಾರ ಮಾಡ್ಕೊಡ್ಬಾರ್ದ? ಅವ್ರ ಜೀವನ ಏನಾದ್ರು ಮಾಡ್ಕೊಡ್ಬೇಕು ಸರ್. ಅವ್ರ ಜೀವನನೇ ಇಲ್ಲ ಅಂತಂದ್ರೆ ಮಕ್ಕಳ ಜೀವನ, ಮಗು ಜೀವನ ಏನ್ ಮಾಡ್ಬೇಕು ಸರ್? ಅವ್ರು ಅಂಗವಿಕಲರಲ್ಲ, ಅವ್ರ ಕೆಲಸ ಮಾಡಕ್ ಆಗಲ್ಲ, ಅವ್ರ ಜೀವನ ಹೆಂಗ್ ಸರ್ ಅವ್ರಿಗೆ? ಇನ್ನು ಅಪಘಾತದಲ್ಲಿ ಕಾರು ಚಾಲಕನಿಗೂ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಲ್ಲದೆ ಕಾರು ಚಾಲಕ ಕುಡಿದು ಗಾಡಿಯನ್ನ ಓಡಿಸ್ತಾ ಇದ್ನ ಎಂಬುದು ತನಿಖೆ ಬಳಿಕ ಗೊತ್ತಾಗಲಿದೆ. ಅದೇನೇ ಆಗಲಿ, ಕಾರು ಚಾಲಕನ ಅವಾಂತರದಿಂದ 2 ಅಮಾಯಕ ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಮಾತ್ರ ದುರಂತವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.